ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತಿ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ. ನಾವು 2025 ಹೊಸ ವರ್ಷದ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. 2025ನೇ ವರ್ಷ ತುಂಬ ಕಲರ್ಫುಲ್ ಇಯರ್, ತುಂಬ ವೈವಿಧ್ಯತೆಗಳಿಂದ ಕೂಡಿರ್ತಕ್ಕಂಥ ವರ್ಷ. ನಾವು ಸಂಖ್ಯಾಶಾಸ್ತ್ರದಲ್ಲಿ ಕೂಡ 2025 ಬಗ್ಗೆ ಮಾತಾಡುವಾಗ ಹೇಳಿದ್ದೀವಿ, 2025 ಅಂದರೆ 9 ಅಂದರೆ ಕೊನೆಯ ನಂಬರ್ ಅಂತ. ಈ 2025ರಲ್ಲಿ ಸಾಕಷ್ಟು ರಾಶಿಗಳಿಗೆ ಒಳ್ಳೆ ಫಲಗಳನ್ನು ಕೊಡ್ತಕ್ಕಂಥ ವರ್ಷ. ಇದೊಂದು ಅದ್ಭುತ ವರ್ಷ. ಯಾಕೆಂದರೆ ಈ ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಗೊಂಡು ಬರ್ತಕ್ಕಂಥ ವರ್ಷ. ಎಕ್ಸ್ಪೆಷಲಿ ಯುಗಾದಿ ಸಮಯದಲ್ಲಿ ಸಾಕಷ್ಟು ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ನಡೀತಾ ಇದೆ. ಮುಖ್ಯವಾಗಿ 7ನೇ ಶನಿಕಾಟ ಕೊನೆ ಭಾಗದಲ್ಲಿರ್ತಕ್ಕಂಥ ಮಕರ ರಾಶಿಯವರಿಗೆ, ಅಷ್ಟಮ ಶನಿ ಕೊನೆ ಭಾಗದಲ್ಲಿರ್ತಕ್ಕಂಥ ಕರ್ಕಾಟಕ ರಾಶಿಯವರಿಗೆ, ಹೀಗೆ ತುಲಾ ರಾಶಿ ಪಂಚಮ ಶನಿ ಕೊನೆ ಭಾಗದಲ್ಲಿರ್ತಕ್ಕಂಥವ್ರಿಗೆ, ಈ ರೀತಿಯಾಗಿ ಮತ್ತು ಗುರು ವೃಷಭ ರಾಶಿಯಿಂದ ಬುದ್ಧಿವಂತ ರಾಶಿಯಾಗಿರ್ತಕ್ಕಂಥ ಮಿಥುನ ರಾಶಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಮತ್ತು ಇದೇ ವರ್ಷದಲ್ಲಿ ರಾಹುಕೇತುಗಳು ಕೂಡ ಮೀನ ರಾಶಿಯಿಂದ ಕುಂಭ ರಾಶಿಗೆ ರಾಹು, ಸಿಂಹ ರಾಶಿಗೆ ಕೇತು ಭಗವಾನರು ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಇಷ್ಟೊಂದು ಒಂದೇ ವರ್ಷದಲ್ಲಿ ಇಷ್ಟೊಂದು ಗ್ರಹಗಳು ಪರಿವರ್ತನೆ ಆಗೋದು ತುಂಬ ಕಮ್ಮಿ. ಯಾಕೆಂದರೆ ಶನಿ ಭಗವಾನರು 2.5 ವರ್ಷಕ್ಕೆ ಒಂದು ಸರ್ತಿ ರಾಶಿಯನ್ನು ಬದಲಾವಣೆ ಮಾಡಿದರೆ, ಗುರು ಭಗವಾನರು ವರ್ಷಕ್ಕೆ ಒಂದು ಸರ್ತಿ ಮಾಡ್ತಾರೆ. ಆದರೆ ರಾಹುಕೇತುಗಳು 18 ತಿಂಗಳಿಗೊಮ್ಮೆ ರಾಶಿಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಆದರೆ ಈ 2025ರಲ್ಲಿ ವಿಶೇಷತೆ ಏನಂದರೆ, ಈ 4 ಮಹಾನ್ ಗ್ರಹಗಳು, ಔಟರ್ ಪ್ಲ್ಯಾನೆಟ್ಸ್, ದೊಡ್ಡ ಗ್ರಹಗಳು ಒಂದೇ ವರ್ಷದಲ್ಲಿ ರಾಶಿ ಬದಲಾವಣೆ ಮಾಡ್ತಾ ಇರೋದರಿಂದ ಸ್ವಲ್ಪ ಸಂಚಲನಗಳನ್ನು ಸೃಷ್ಟಿ ಮಾಡುತ್ತೆ. ಪ್ರೇಕ್ಷಕರೇ, ಇದು ತತ್ವಮಸಿ ಚಾನಲ್. ನಮ್ಮ ಚಾನಲನ್ನು ಯಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ. ನಾವು ನಿಮಗೆ ಅತ್ಯದ್ಭುತವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಈ ವರ್ಷ ನಾವು ಮೊದಲು ವಿಶೇಷತೆಗಳಂತ ಏನು ಹೇಳ್ಬಿಡ್ತೀನಿ. ಮುಖ್ಯವಾಗಿ ಶುಕ್ರ ಭಗವಾನರು ಜನವರಿ 28ನೇ ತಾರೀಕಿಂದ ಏಪ್ರಿಲ್ 13ನೇ ತಾರೀಕುವರೆಗೂ ವಿಶೇಷವಾಗಿ ಮೀನ ರಾಶಿಯಲ್ಲಿರ್ತಾರೆ. ಶುಕ್ರ ಮೀನರಾಶಿ ಅಂದರೆ ಅದು ಸ್ವರ್ಗ ಇದ್ದಾಗೆ. ಯಾಕಂದರೆ ಅಲ್ಲಿ ಪರಮೋಚ್ಚನಾಗಿರ್ತಾನೆ. ಶುಕ್ರ ಭಗವಾನರಂದರೆ ಎಲ್ಲ ಅದೃಷ್ಟಗಳನ್ನು ಕೊಡ್ತಕ್ಕಂಥವ್ರು, ಮನೆ, ವಾಹನ, ಒಡವೆ, ವಸ್ತ್ರಗಳನ್ನು ಕೊಡ್ತಕ್ಕಂಥವ್ರು, ಕಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಟಿ ವಿ ಮಾಧ್ಯಮದಲ್ಲಿ ಮತ್ತು ಸಿನಿಮಾ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ತುಂಬ ಅದ್ಭುತವಾದಂಥ ಒಂದು ಪ್ರೇರಣೆ ಇದು. ಎಕ್ಸ್ಪೆಷಲಿ ಪೇಂಟಿಂಗ್ ಮಾಡ್ತಕ್ಕಂಥವ್ರು, ಸಿಂಗಿಂಗ್, ಡ್ಯಾನ್ಸಿಂಗ್ ಇಂಥ ಕಲೆಗಳಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಮೀನರಾಶಿಯಲ್ಲಿ ಇಷ್ಟು ತಿಂಗಳ ಸುದೀರ್ಘವಾಗಿರ್ತಕ್ಕಂಥ ಒಂದು 3.5 ತಿಂಗಳ ಕಾಲ ಮೀನರಾಶಿಯಲ್ಲಿ ವಿಶೇಷ ಫಲಗಳನ್ನು ಕೊಡ್ತಾನೆ. ಮತ್ತು ಶನಿ ಭಗವಾನರು ತಮ್ಮ ಸ್ವಂತ ಮನೆಯಿಂದ ಮೀನರಾಶಿಗೆ ಎಂಟ್ರಿ ಆಗ್ತಾರೆ ಮಾರ್ಚ್ 29ನೇ ತಾರೀಕು. ಇದೊಂದು ವಿಶೇಷವಾದ ಬದಲಾವಣೆ. ಸಾಕಷ್ಟು ರಾಶಿಗಳಿಗೆ ಶುಭವನ್ನು ಉಂಟು ಮಾಡ್ತಕ್ಕಂಥ ರಾಶಿ. ಶನಿ ಭಗವಾನರು 2.5 ವರ್ಷಗಳ ಕಾಲ ಮೀನರಾಶಿಯಲ್ಲಿದ್ದು ವಿಶೇಷ ಫಲಗಳನ್ನು ಬೇರೆ ಬೇರೆ ರಾಶಿಗಳ ಮೇಲೆ ಯಾವ ಥರ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಮುಂದೆ ಒಂದೊಂದು ರಾಶಿಗೆ ತಿಳ್ಕೊಳ್ಳುವಾಗ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಹಾಗೆ ಗುರು ಭಗವಾನರು ಮೇ 18ನೇ ತಾರೀಕು ವೃಷಭ ರಾಶಿಯಿಂದ, ಶತ್ರು ರಾಶಿಯಾದಂಥ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮಿಥುನ ರಾಶಿ ಬುದ್ಧಿವಂತಿಗೆ ಸಂಬಂಧಿಸಿರ್ತಕ್ಕಂಥ ರಾಶಿ. ಮತ್ತು ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡೋಕ್ಕೆ ಮೊದಲು ಇವರು ವೃಷಭ ರಾಶಿಯಲ್ಲಿ, ಶುಕ್ರ ಮೀನ ರಾಶಿಯಲ್ಲಿ, ಇಲ್ಲಿ ರಾಶಿ ಪರಿವರ್ತನೆ ಯೋಗ ಅಂತಕ್ಕಂಥದ್ದು ಅದ್ಭುತ ಪ್ರಸಂಗ ನಡೆಯುತ್ತೆ. ಯಾಕಂದರೆ ವೃಷಭ ರಾಶಿಗೆ ಅಧಿಪತಿಯಾದಂಥ ಶುಕ್ರರು ಮೀನ ರಾಶಿಯಲ್ಲಿರ್ತಾರೆ, ಮೀನ ರಾಶಿಗೆ ಅಧಿಪತಿಯಾದಂಥ ಗುರು ಭಗವಾನರು ವೃಷಭ ರಾಶಿಯಲ್ಲಿರ್ತಾರೆ. ಪರಿವರ್ತನೆ ಯೋಗ ನಡೆಯುತ್ತೆ. ಅಂದರೆ ನಿಮಗೆ ಏಪ್ರಿಲ್ವರೆಗೂ 13ನೇ ತಾರೀಕುವರೆಗೂ ಸ್ಪೆಕ್ಯುಲೇಷನ್ಸ್ ಮತ್ತು ಯಾರು ಈ ಶೇರ್ಸ್ ಇನ್ವೆಸ್ಟ್ಮೆಂಟ್ಸ್ ಇರ್ತಾರೋ, ಶೇರ್ಸ್ ಬಿಸ್ನೆಸ್ ಮತ್ತು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಅದ್ಭುತ ರಿಸಲ್ಟ್ಸ್ ಇರುತ್ತೆ.
ಯಾಕಂದರೆ ಮುಖ್ಯವಾಗಿ ಪರಿವರ್ತನೆ ಯೋಗದಿಂದ 2 ಶುಭ ಗ್ರಹಗಳು ಗುರು ಶುಕ್ರರು ಇಬ್ಬರು ಅದೃಷ್ಟ ಕೊಡ್ತಕ್ಕಂಥ ಗ್ರಹರು, ಶುಭ ಗ್ರಹರು. ಗುರು ಧನಕಾರಕರಾಗಿದ್ದರೆ ಶುಕ್ರ ಐಶ್ವರ್ಯ ಕೊಡ್ತಕ್ಕಂಥವ್ರು. ಸೊ ಮೀನರಾಶಿ ಮೋಕ್ಷದ ಸ್ಥಾನದಲ್ಲಿ ಉಚ್ಚನಾಗಿರ್ತಕ್ಕಂಥ ಶುಕ್ರ ವೃಷಭ ರಾಶಿಗೆ ಪರಿವರ್ತನೆ ಆಗ್ತಾರೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಗುರು ಸ್ವಂತ ಮನೆಗೆ ಪರಿವರ್ತನೆ ಆಗ್ತಾರೆ. ಇದು ತುಂಬ ಅದ್ಭುತ ವರ್ಷ. ಎಸ್ಪೆಷಲಿ ಇನ್ವೆಸ್ಟ್ಮೆಂಟ್ಸ್ಗೆ ಸ್ಟಾಕ್ ಮಾರ್ಕೆಟ್ ತುಂಬ ರೈಸ್ ಆಗ್ತಕ್ಕಂಥ ಕಾಲ. ಮತ್ತು ರಾಹು ಮೀನರಾಶಿಯಲ್ಲಿದ್ದಾರೆ. ಮೀನರಾಶಿ ಅಂದರೆ ಗೊತ್ತು ಎಲ್ಲರಿಗೂ, ಊಹಾಪೋಹ ಜ್ಞಾನ, ಮೋಕ್ಷ ಸ್ಥಾನ. ಅಲ್ಲಿಂದ ತನ್ನ ಮೂಲ ತ್ರಿಕೋನ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿಗೆ ಬರ್ತಾರೆ. ಕುಂಭರಾಶಿಯಲ್ಲಿ ರಾಹು ಅದ್ಭುತ ಫಲಗಳನ್ನು ಕೊಡ್ತಾರೆ. ಯಾಕೆಂದರೆ ಅದು ರಾಹುಗೆ ಮೂಲ ತ್ರಿಕೋನ. ರಾಹು ಮತ್ತು ಶನಿ ಒಂದೇ ಥರ ಫಲಗಳನ್ನು ಕೊಡ್ತಕ್ಕಂಥವ್ರು. ಶನಿವತ್ ರಾಹು ಅಂತ ಕರಿತೀವಿ. ಅದೇ ಕೇತು ಕುಜಂತರ ಫಲ ಕೊಡ್ತಕ್ಕಂಥವ್ರು, ಕುಜವತ್ ಕೇತು ಅಂತ ಕರೆದು. ಕೇತು ತನ್ನ ಮೂಲ ತ್ರಿಕೋಣ ರಾಶಿಯಾಗಿರ್ತಕ್ಕಂಥ ಸಿಂಹ ರಾಶಿಗೆ ಕೇತು ಭಗವಾನರು ಬರ್ತಾರೆ. ಸೊ ಅದರಿಂದ 2025 ತುಂಬ ವೈವಿಧ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿ 4 ತಿಂಗಳ ಕಾಲ ಕುಜರು ಕರ್ಕಾಟಕ ರಾಶಿಯಲ್ಲಿ ನೀಚರಾಗಿ 4 ತಿಂಗಳ ಕಾಲ ಅಲ್ಲೇ ಇರ್ತಾರೆ. ಸೊ ಇದರಿಂದ ಇದೊಂದು ವಿಚಿತ್ರವಾದಂಥ ಒಂದು ಸಂಗಮ. ಯಾರಿಗೆ ಅಶುಭ ಫಲ ಇದೆಯೋ ಯಾರೂ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆಂದರೆ ಅದಕ್ಕೆ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಯಾಕೆಂದರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಸುಖ ದುಃಖಗಳಿಗೆ ಭಗವಂತ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನ, ನಮಗೆ ಉಪಾಯಗಳನ್ನು ಕೊಟ್ಟಿರ್ತಾರೆ. ಈ ವಿಚಾರಗಳನ್ನು ನಾವು ಒಂದೊಂದಾಗಿ ತಿಳ್ಕೊತಾ ಬರೋಣ. ನಮ್ಮ ಚಾನಲನ್ನು ನಿರಂತರವಾಗಿ ನೀವು ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.